ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಹಣ, ಕೆಲಸ, ಒತ್ತಡ ಇವೆಲ್ಲವೂ ಮುಖ್ಯ. ಆದರೆ ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ ಕೊಡುವುದು ಪ್ರಕೃತಿಯೇ. ಇಂದು ಈ ಸುಂದರ ಸಂಜೆ ಸಮಯದಲ್ಲಿ ಆಕಾಶದ ಬಣ್ಣಗಳು ಹೇಗೆ ಬದಲಾಗುತ್ತವೆ, ಹಕ್ಕಿಗಳು ಹೇಗೆ ತಮ್ಮ ಗೂಡಿಗೆ ಮರಳುತ್ತವೆ, ಪ್ರಕೃತಿ ಹೇಗೆ ಮೌನದಲ್ಲಿ ಜೀವನದ ಪಾಠ ಹೇಳುತ್ತದೆ ಅನ್ನುವುದನ್ನು ನಾವು ನೋಡೋಣ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರೂ ಸ್ವಲ್ಪ ಸಮಯ ಬಿಟ್ಟು ಚಿಂತೆ ಮರೆತು ಮನಸ್ಸಿಗೆ ಶಾಂತಿ ಕೊಂಡುಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸಂಜೆಯ ಸಮಯ ಅಂದರೆ ಪ್ರಕೃತಿಯ ಒಂದು ಕಲಾಕೃತಿ. ಬೆಳಿಗ್ಗೆ ಹುಟ್ಟಿದ ಸೂರ್ಯ ಸಂಜೆಗೆ ನಿಧಾನವಾಗಿ ಅಸ್ತಮಿಸುತ್ತಾನೆ. ಆ ಕ್ಷಣದಲ್ಲಿ ಆಕಾಶದಲ್ಲಿ ಮೂಡುವ ಬಣ್ಣಗಳು ನಿಜವಾಗಿಯೂ ಅದ್ಭುತ. ಕೆಂಪು, ಕಿತ್ತಳೆ, ಹಳದಿ, ನೀಲಿ, ಪ್ರತಿಯೊಂದು ಬಣ್ಣವೂ ಜೀವನದ ಒಂದೊಂದು ಭಾವನೆ ಹೇಗೆ ಕಾಣಿಸುತ್ತದೆ. ಈ ದೃಶ್ಯ ನೋಡಿದಾಗ ಮನಸ್ಸಿನ ಎಲ್ಲ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟು ಬ್ಯುಸಿ ಇದ್ದರೂ ಒಂದು ದಿನದಲ್ಲಿ ಕನಿಷ್ಠ 10 ನಿಮಿಷ ಪ್ರಕೃತಿಯನ್ನು ನೋಡಬೇಕು. ಯಾಕೆಂದರೆ ಪ್ರಕೃತಿ ನಮ್ಮ ಮನಸ್ಸಿಗೆ ಔಷಧಿ ಇದ್ದಂತೆ ಕೆಲಸ ಮಾಡುತ್ತದೆ. ಈ ಹಕ್ಕಿಗಳನ್ನು ಗಮನಿಸಿ ಸ್ನೇಹಿತರೆ. ಇವು ಬೆಳಗ್ಗೆ ಆಹಾರ ಹುಡುಕಲು ಹೊರಟು ಸಂಜೆಗೆ ಮತ್ತೆ ತಮ್ಮ ಗೂಡಿಗೆ ಮರಳುತ್ತವೆ. ಇವುಗಳ ಜೀವನದಲ್ಲಿ ದೊಡ್ಡ ಆಸ್ತಿ ಇಲ್ಲ, ದೊಡ್ಡ ಮನೆ ಕೂಡ ಇಲ್ಲ, ಆದರೆ ಸಂತೋಷ ಇದೆ, ಸ್ವಾತಂತ್ರ್ಯ ಇದೆ. ಇಂದು ಮನುಷ್ಯನಿಗೆ ಎಲ್ಲ ಸೌಲಭ್ಯಗಳಿವೆ, ಆದರೆ ಮನಃಶಾಂತಿ ಕಡಿಮೆಯಾಗುತ್ತಿದೆ. ಹಕ್ಕಿಗಳು ನಮಗೆ ಒಂದು ಪಾಠ ಹೇಳುತ್ತವೆ. ಎಷ್ಟು ಎತ್ತರಕ್ಕೆ ಹಾರಿದರೂ ತಮ್ಮ ಮೂಲವನ್ನು ಮರೆಯಬಾರದು. ನಾವು ಎಷ್ಟು ದೊಡ್ಡವರಾದರೂ ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ಜನ ಇವೆಲ್ಲವನ್ನು ಮರೆಯಬಾರದು. ಆಕಾಶದಲ್ಲಿ ಮೋಡಗಳು ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಕಪ್ಪು ಮೋಡ, ಕೆಲವೊಮ್ಮೆ ಬಿಳಿ ಮೋಡ, ಕೆಲವೊಮ್ಮೆ ಮಳೆ, ಮತ್ತೆ ಕೆಲವೊಮ್ಮೆ ಬೆಳಕು. ಜೀವನವೂ ಹಾಗೆ ಸ್ನೇಹಿತರೆ. ಯಾವುದು ಶಾಶ್ವತವಲ್ಲ. ಇಂದು ಕಷ್ಟ ಇದ್ದರೆ ನಾಳೆ ಸಂತೋಷ ಬರುತ್ತದೆ. ಇಂದು ಸೋಲು ಇದ್ದರೆ ಒಂದು ದಿನ ಯಶಸ್ಸು ಖಂಡಿತ ಬರುತ್ತದೆ. ಆದ್ದರಿಂದ ಯಾವ ಪರಿಸ್ಥಿತಿಯೂ ಧೈರ್ಯ ಕಳೆದುಕೊಳ್ಳಬೇಡಿ. ನಗರದ ಗದ್ದಲದಿಂದ ದೂರವಾಗಿ ಇಂತಹ ಗ್ರಾಮೀಣ ಪ್ರಕೃತಿಯಲ್ಲಿ ಬದುಕೋದು ನಿಜವಾದ ಸಂತೋಷ. ಇಲ್ಲಿ ಗಾಳಿಗೂ ಒಂದು ಸುವಾಸನೆ ಇದೆ, ಮಣ್ಣಿಗೂ ಒಂದು ಆತ್ಮೀಯತೆ ಇದೆ. ಮರಗಳ ಮಧ್ಯೆ ಬೀಸುವ ಗಾಳಿ, ಹಕ್ಕಿಗಳ ಧ್ವನಿ, ಸಂಜೆಯ ಮೌನ ಇವೆಲ್ಲವೂ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಗ್ರಾಮದ ಜೀವನದಲ್ಲಿ ಐಶ್ವರ್ಯ ಕಡಿಮೆ ಇರಬಹುದು, ಆದರೆ ಸಂತೋಷ ಹೆಚ್ಚು ಇರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಯಾರೂ ಸುಲಭವಾಗಿ ಯಶಸ್ಸು ಕಾಣುವುದಿಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಹೋರಾಟ ಇರುತ್ತದೆ. ಸೋಲು ಅಂದರೆ ಅಂತ್ಯ ಅಲ್ಲ, ಅದು ಹೊಸ ಪಾಠ. ಹಕ್ಕಿ ಹಾರಲು ಗಾಳಿಗೆ ವಿರುದ್ಧ ಹೋಗಬೇಕು. ಹಾಗೆಯೇ ಜೀವನದಲ್ಲೂ ಯಶಸ್ಸು ಪಡೆಯಲು ಸಮಸ್ಯೆಗಳನ್ನು ಎದುರಿಸಬೇಕು. ಯಾರಾದರೂ ನಿಮ್ಮನ್ನು ಕಡಿಮೆ ಅಂದರೆ ಅದನ್ನು ನೋವನ್ನಾಗಿ ಮಾಡಿಕೊಳ್ಳಬೇಡಿ, ಅದನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ಈ ಸಂಜೆ ಸಮಯದಲ್ಲಿ ಪ್ರಕೃತಿ ಮಾತಾಡೋದಿಲ್ಲ, ಆದರೆ ಮನಸ್ಸಿಗೆ ತುಂಬ ಹೇಳುತ್ತದೆ. ನಮ್ಮ ಜೀವನದಲ್ಲಿ ಕೂಡ ಎಲ್ಲ ಸಮಯ ಮಾತಾಡಬೇಕೆಂದಿಲ್ಲ. ಕೆಲವೊಮ್ಮೆ ಶಾಂತವಾಗಿ ಇದ್ದರೆ ಮನಸ್ಸಿಗೆ ಸರಿಯಾದ ದಾರಿ ಸಿಗುತ್ತದೆ. ಮೊಬೈಲ್, ಕೆಲಸ, ಒತ್ತಡ ಇವೆಲ್ಲದಿಂದ ಸ್ವಲ್ಪ ಸಮಯ ದೂರವಿರಿ. ಹಕ್ಕಿಗಳ ಹಾರಾಟ ಮತ್ತು ಬದುಕಿನ ಸತ್ಯ. ಇಂದು ಕೇವಲ ಪ್ರಕೃತಿಯ ದೃಶ್ಯವಲ್ಲ, ಮಾನವನ ಜೀವನಕ್ಕೆ ಬೇಕಾದ ಅದ್ಭುತ ಪಾಠಗಳನ್ನು ಕಲಿಸುವ ಒಂದು ಜೀವಂತ ಉದಾಹರಣೆ. ಮುಕ್ತವಾಗಿ ಆಕಾಶದಲ್ಲಿ ಹಾರುವ ಹಕ್ಕಿಗಳನ್ನು ನೋಡಿದಾಗ ನಮಗೆ ಸಂತೋಷವಾಗುತ್ತದೆ, ಆದರೆ ಅವುಗಳ ಹಾರಾಟದ ಹಿಂದೆ ಬದುಕಿನ ಆಳವಾದ ಸತ್ಯಗಳು ಅಡಗಿವೆ.
ಅವು ನಮಗೆ ಕಲಿಸುವ ಕೆಲವು ಮುಖ್ಯವಾದ ಬದುಕಿನ ಸತ್ಯಗಳು ಇಲ್ಲಿವೆ. ಹಕ್ಕಿ ಆಕಾಶಕ್ಕೆ ಜಿಗಿಯುವಾಗ ತಾನು ಕುಳಿತಿರುವ ಮರದ ಕೊಂಬೆಯನ್ನು ನಂಬಿ ಜಿಗಿಯುವುದಿಲ್ಲ, ಬದಲಿಗೆ ತನ್ನ ರೆಕ್ಕೆಗಳ ಬಲವನ್ನು ನಂಬಿ ಹಾರುತ್ತದೆ. ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದರೆ ನಾವು ಇತರರ ಮೇಲೆ ಅವಲಂಬಿತರಾಗುವುದನ್ನು ಬಿಟ್ಟು ನಮ್ಮ ಸ್ವಂತ ಸಾಮರ್ಥ್ಯದ ಮತ್ತು ಪರಿಶ್ರಮವನ್ನು ನಂಬಬೇಕು. ಹಕ್ಕಿಗಳಿಗೆ ಯಾವುದೇ ಗಡಿಗಳಿಲ್ಲ, ದೇಶದ ಮಿತಿಗಳಿಲ್ಲ. ಅವು ಇಡೀ ಆಕಾಶವನ್ನೇ ತಮ್ಮದಾಗಿಸಿಕೊಳ್ಳುತ್ತವೆ. ನಮ್ಮ ಯೋಚನೆಗಳು ಮತ್ತು ಕನಸುಗಳು ಕೂಡ ಹಕ್ಕಿಯ ಹಾರಾಟದಂತೆ ವಿಶಾಲವಾಗಿರಬೇಕು. ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರಿ ನಮ್ಮ ಸಾಮರ್ಥ್ಯವನ್ನು ನಾವೇ ಸೀಮಿತಗೊಳಿಸಬಾರದು. ಹಕ್ಕಿಗಳು ಗುಂಪಾಗಿ ಹಾರುವಾಗ ಹೆಚ್ಚಾಗಿ ವಿ ಆಕಾರದಲ್ಲಿ ಹಾರುತ್ತವೆ. ಇದು ಗಾಳಿಯ ರೋಧವನ್ನು ಕಡಿಮೆ ಮಾಡಿ ಎಲ್ಲ ಹಕ್ಕಿಗಳು ಸುಲಭವಾಗಿ ದೂರದ ಹಾದಿ ಕ್ರಮಿಸಲು ಸಹಾಯ ಮಾಡುತ್ತದೆ. ಒಂದು ಹಕ್ಕಿಗೆ ಸುಸ್ತಾದರೆ ಮತ್ತೊಂದು ಹಕ್ಕಿ ಮುಂಚೂಣಿಗೆ ಬರುತ್ತದೆ. ಬದುಕಿನ ಸತ್ಯ ಒಂಟಿಯಾಗಿ ಸಾಧಿಸುವುದಕ್ಕಿಂತ ಸಮಾಜದಲ್ಲಿ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ದೊಡ್ಡ ಗುರಿಯನ್ನು ಸುಲಭವಾಗಿ ತಲುಪಬಹುದು. ಹಕ್ಕಿಗಳು ನಾಳೆಯ ಬಗ್ಗೆ ಚಿಂತಿಸಿ ಇಂದಿನ ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದಿಲ್ಲ. ಅವು ಪ್ರತಿದಿನವನ್ನು ಹೊಸದಾಗಿ ಆರಂಭಿಸುತ್ತವೆ. ಭವಿಷ್ಯದ ಬಗ್ಗೆ ಅತಿಯಾದ ಆತಂಕ ಅಥವಾ ಭೂತಕಾಲದ ದುಃಖದಲ್ಲಿ ಮುಳುಗುವುದನ್ನು ಬಿಟ್ಟು ಪ್ರಸ್ತುತ ಕ್ಷಣವನ್ನು ಪೂರ್ಣವಾಗಿ ಆನಂದಿಸುವುದೇ ನಿಜವಾದ ಬದುಕು. ಹಕ್ಕಿಗಳ ಹಾರಾಟ ನಮಗೆ ಕಲಿಸುವುದು ಇಷ್ಟೇ: ಗಾಳಿ ಮಳೆ ಬರಲಿ, ಬಿರುಗಾಳಿ ಎದುರಾಗಲಿ, ರೆಕ್ಕೆ ಬಿಚ್ಚಿ ಹಾರುವುದನ್ನು ನಿಲ್ಲಿಸಬೇಡಿ. ಜೀವನದ ಏರಿಳಿತಗಳ ಮಧ್ಯೆಯೂ ಧೈರ್ಯದಿಂದ ಸ್ನೇಹಿತರೆ, ಜೀವನದಲ್ಲಿ ಕೊನೆಗೆ ನಮ್ಮ ಜೊತೆ ಇರುವರು ಕುಟುಂಬವೇ. ಹಣ, ಹೆಸರು, ಸ್ಥಾನ ಇವೆಲ್ಲವೂ ತಾತ್ಕಾಲಿಕ. ಆದರೆ ಅಪ್ಪ ಅಮ್ಮನ ಪ್ರೀತಿ, ಮಕ್ಕಳ ನಗು, ಕುಟುಂಬದ ಆತ್ಮೀಯತೆ ಇವು ನಿಜವಾದ ಸಂಪತ್ತು. ಆದ್ದರಿಂದ ಜೀವನದಲ್ಲಿ ಎಷ್ಟೇ ಬಿಜಿ ಇದ್ದರೂ ಕುಟುಂಬಕ್ಕೆ ಸಮಯ ಕೊಡಿ. ಆಕಾಶ ಎಷ್ಟು ದೊಡ್ಡದೋ ನಮ್ಮ ಕನಸುಗಳು ಅಷ್ಟೇ ದೊಡ್ಡದಾಗಿರಬೇಕು. ಸಣ್ಣ ಊರಲ್ಲಿ ಹುಟ್ಟಿದರೂ ದೊಡ್ಡ ಕನಸು ಕಾಣಬಹುದು. ಪ್ರತಿದಿನ ಸ್ವಲ್ಪ ಪ್ರಯತ್ನ ಮಾಡಿದರೆ ಒಂದು ದಿನ ದೊಡ್ಡ ಯಶಸ್ಸು ಸಿಗುತ್ತದೆ. ಕನಸು ಕಾಣುವುದಕ್ಕೆ ಭಯಪಡಬೇಡಿ. ಇಂದು ಈ ಸುಂದರ ಪ್ರಕೃತಿಯ ಜೊತೆ ಕಳೆದ ಕ್ಷಣಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿವೆ ಎಂದು ಭಾವಿಸುತ್ತೇನೆ. ಪ್ರಕೃತಿ ಪ್ರತಿದಿನ ನಮಗೆ ಹೊಸ ಪಾಠ ಹೇಳುತ್ತದೆ: ಸಹನೆ, ಶಾಂತಿ, ಸ್ವಾತಂತ್ರ್ಯ ಮತ್ತು ಆಸೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರ ವಿಡಿಯೋದಲ್ಲಿ ಭೇಟಿಯಾಗೋಣ.